ಹಾಯ್ ಎವ್ರಿವನ್, ಬೆಳಿಗ್ಗೆನೆ ನಾನು ಮತ್ತು ದಿಯಾ ಇದ್ದಾಳೆ ನೋಡಿ. ನಾನು ಮತ್ತು ದಿಯಾ ಒಂದು ಮೇಕಪ್ ಆರ್ಡ್ರಿಗೆ ಹೋಗ್ತಾಯಿದ್ದೀವಿ. ಇಲ್ಲೇ ಚಿಕ್ಕ ಮಕ್ಕಳಿಗೆ ಅವ್ರ ಮನೇಲಿ ಮದುವೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೇರ್ ಸ್ಟೈಲು ಮತ್ತು ಸೀರೆ, ಬಾಕ್ಸ್ ಫೋಲ್ಡಿಂಗು ಅದೆಲ್ಲ ಇತ್ತು. ಅದೆಲ್ಲ ತೊಗೊಂಡು ಈಗ ಮನೆ ಹತ್ರನೇ ಇದ್ದು ಹೋಗ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ಇವತ್ತು ತುಂಬ ಕೆಲಸ ಇದೆ. ಇವತ್ತಿಂದೊಂದು ಫುಲ್ ಡೇ ಬ್ಲಾಗೇ ಆಗುತ್ತೆ, ಅಷ್ಟೊಂದು ವರ್ಕ್ ಇದೆ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ನೋಡ್ತೀನಿ ಅಂತ ನೋಡಿ. ಟ್ರೆಡಿಷ್ನಲ್ ಆಗಿ ಸ್ಟಿಕ್ಕರ್ ಇಟ್ಟಿದ್ದೀನಿ. ಸ್ಟಿಕ್ಕರ್ ಬಂದುಬಿಟ್ಟು ನಮ್ಮ ಮನೆ ಅಲ್ಲ, ಗಂಡನ ಮನೆ ಅಲ್ಲ, ಆ ಊರಾದ್ರಿಂದ ಸ್ವಲ್ಪ ಅಲ್ಲೋದ್ಮೇಲೆಲ್ಲ ಕ್ವಶನ್ ಮಾಡ್ತಾರೆ ಸ್ಟಿಕ್ಕರ್ ಇಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಓಕೆ, ಇದೇ ಡ್ರೆಸ್ಸು ಏನಕ್ಕಂದ್ರೆ ಇವಾಗ ಇಲ್ಲ ಆದ ತಕ್ಷಣ ನಾನು ಡೈರೆಕ್ಟಾಗಿ ಶಾಪ್ಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ಮತ್ತು ಅದೇ ಬೇರೆ ಡ್ರೆಸ್ ಹಾಕ್ಕೊಂಡಿಲ್ಲ. ಅಂಗಡಿಗೆ ಏನು ಹಾಕೊತೀನೋ ಅದೇ ಹಾಕೊತೀನಿ. ಓಕೆ, ನೋಡೋಣ ಹೇಗಾಗತ್ತೆ ಅಂತ. ದಿಯಾ ಬಾಯ್. ದಿಯಾನ ಫ್ರೆಂಡನ್ನು ರೆಡಿ ಮಾಡೋಕ್ಕೆ ಹೋಗ್ತಾ ಇರೋದು ಇವಾಗ. ಓಕೆ, ಮತ್ತೆ ಸಿಗ್ತೀನಿ, ಬಾಯ್. ಇವಳಿಗೆ ಮತ್ತು ಇನ್ನೊಂದು ಹುಡುಗಿದ್ದಾಳೆ, ಅವಳಿಗೂ ಹೇರ್ ಸ್ಟೈಲು, ಆಮೇಲೆ ಸಿಂಪಲಾಗಿ ಮೇಕಪ್ಪು, ಆಮೇಲೆ ಡ್ರೆಸ್ ಎಲ್ಲ, ಶಾಲು ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಟು ನಾನು ಅದರಿಂದ ಶಾಪಿಗೆ ಬಂದೆ. ಶಾಪಲ್ಲಿ ಒಂದು ಮೇಕಪ್ ನೋಡಿ.
ನೆಕ್ಸ್ಟು ಅಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಟೈಮ್ 10-10:30 ಹತ್ತತ್ರ ಆಗಿತ್ತು. ಅಲ್ಲಿಂದ ನಾನು ಹೊತ್ತಿಗೆ ಸ್ಕೂಲ್ ಹತ್ರ ಹೋದ್ವಿ. ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ದಿಯನ್ ಸ್ಕೂಲ್ಗೆ ಸೇರಿಸ್ಬೇಕಿತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬ ಜನ ಬಂದಿದ್ದರು. ಅದರಲ್ಲಿ ದಿಯಂದು ಮತ್ತು ನಮ್ಮ ಅಣ್ಣನ ಮಗಳದ್ದು ಇಬ್ಬರದು ಸೆಲೆಕ್ಟ್ ಆಯಿತು. ಸೊ ಓಕೆ, ಒಂದು ಖುಷಿ ವಿಷಯ. ಅಂದರೆ ಕಲೀಲೇಬೇಕು ಅನ್ನೋದಿದ್ದರೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಎಲ್ಲೇ ಇದ್ದರೂ ಕಲಿತಾರೆ ಮಕ್ಕಳು. ಅದು ನನ್ನ ಒಪಿನಿಯನ್ನು. ಇದು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ಬೆಸ್ಟ್ ಅಂತಲೂ ಅನಿಸ್ತು ಗೌರ್ಮೆಂಟ್ ಇದರಿಂದ. ಅದಕ್ಕೋಸ್ಕರ ಇದೊಂದು ಸಪ್ರೇಟಾದ ಸ್ಕೂಲ್. ಅಂದರೆ ಮೇನ್ ಏರಿಯಾದಲ್ಲಿ ಮಾತ್ರ ಇದೆ ಈ ಸ್ಕೂಲು. ಮುರುಡೇಶ್ವರ, ಭಟ್ಕಳ, ಕುಮಟಾ, ಹೊನ್ನಾವರ ಅದು ಬಿಟ್ಟರೆ ಮಂಕಿ ಇಲ್ಲಿ ಮಾತ್ರ ಇರೋದು ಈ ಸ್ಕೂಲು. LKG UKG ಇಂದ 7th ಇದೆ. ನೋಡೋಣ, ಟ್ರೈ ಮಾಡೋಣ. ಹತ್ತಿರದಲ್ಲಿರೋದನ್ನು ಯಾಕೆ ಬಿಡಬೇಕು ಅಂತ ಜಸ್ಟ್ ಟ್ರೈ ಮಾಡೋಣ ಅಂತ ಹೋಗಿದ್ದು. ಆಗ್ಬೋದು, ಆಗತ್ತೇನೋ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಆಮೇಲೆ ನೋಡಿದ್ರೆ ಇಬ್ಬರಿಗೂ ಆಯಿತು. ಓಕೆ, ಸೋಮವಾರದಿಂದ ಮಂಡೆಯಿಂದ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಬ್ಬರೂ. ಓಕೆ, ನೆಕ್ಸ್ಟ್ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನಾನು ಮತ್ತು ಹೊತ್ತಿಗೆ ಹೊನ್ನಾವರ ಹೋಗಿದ್ವಿ. ಅಂದರೆ ಅಣ್ಣ ಒಂದು ಸ್ವಲ್ಪ ಸಣ್ಣ ಕೆಲಸ ಹೇಳಿದ್ದ, ಅದಕ್ಕಾಗಿ ಹೋಗಿದ್ವಿ. ಬೈಕಲ್ಲೇ ಹೋಗಿದ್ವಿ. ಅಲ್ಲಿಗೆ ನನ್ನ ಫ್ರೆಂಡು ದಿವ್ಯಾ ಮತ್ತು ಅವಳು ತಂಗಿ ಬಂದಿದ್ದರು. ಅಂದರೆ ಅವಳು ಒನ್ ಡೇ ಮೊದಲು ಬಂದುಬಿಟ್ಟು ನನ್ನ ಹತ್ರ ಸೀರೆ ಕೊಟ್ಟಿದ್ಲು. ಇವಳು ನೆಕ್ಸ್ಟ್ ಮಂತ್ ಜುಲೈ 5 ಅವಳು ಮದುವೆ ಇದೆ. ಅದಕ್ಕೋಸ್ಕರ ಅವಳು ಏನು ಮಾಡಿದ್ಲು, ನನ್ನ ಹತ್ರ ಸೀರೆ ಮತ್ತು ಬ್ಲೌಸ್ ತಂದು ಕೊಟ್ಟಿದ್ಲು. ಆ ಸೀರೆಯಲ್ಲಿ ಬ್ಲೌಸ್ ಬಂದುಬಿಟ್ಟು ಸ್ವಲ್ಪ ಡ್ಯಾಮೇಜ್ ಇತ್ತು. ಅದಕ್ಕೋಸ್ಕರ ಏನು ಮಾಡೋಣ, ನೆಕ್ಸ್ಟ್ ಡೇ ಮತ್ತು ಆ ಸೀರೆನೂ ಅಷ್ಟು ಚೆನ್ನಾಗಿರಲಿಲ್ಲ ನೋಡೋಕ್ಕೆ. ನನಗಂತೂ ಇಷ್ಟ ಆಗಿರಲಿಲ್ಲ. ನಾನು ಹೇಳಿದೆ. ಆಮೇಲೆ ಓಕೆ ನೆಕ್ಸ್ಟ್ ಡೇ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಬಂದಿದ್ಲು ಅಲ್ಲಿಗೆ. ನಾನು ಅಲ್ಲಿಗೆ ಹೊನ್ನಾವರನೇ ಹೋಗಿದ್ವಲ್ಲ, ನಮ್ಮ ಪರ್ಸ್ನಲ್ ಕೆಲಸದಿಂದ ಹೋಗಿರೋದ್ರಿಂದ ನಾನು ಕೂಡ ಅವಳ ಜೊತೆ ಜಾಯ್ನ್ ಆಗಿ ಅವಳು ಸೀರೆ ಚಾಯ್ಸ್ ಮಾಡುವಾಗ ನೋಡೋಣ ಅಂತ ಹೋಗಿದ್ದೆ. ಯಾಕಂತ ಹೇಳಿದ್ರೆ ಅವಳು ನನಗೆ ಮೇಕಪ್ ಆರ್ಡ್ರ್ ಕೊಟ್ಟಿದ್ದಾಳೆ. ಅಂದರೆ ನಮಗೊಂದು ಮೈಂಡಲ್ಲಿ ಐಡಿಯಾ ಇರುತ್ತಲ್ಲ, ಯಾವ ಥರ ಸೀರೆ ಉಟ್ಟರೆ ಹೇಗೆ ಕಾಣಿಸ್ಬೋದು. ನಾವು ಮೇಕಪ್ ಎಷ್ಟು ಒಂದು 50% ನಾವು ಮೇಕಪ್ಪಿಂದ ಚೆನ್ನಾಗಿ ಒಂದು ಲುಕ್ ಕೊಡೋದಿದ್ರೆ ಸೀರೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈ ಸೀರೆ ಯಾವ ಥರ ಚಾಯ್ಸ್ ಮಾಡ್ತೀವಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಹೋದಾಗಂತೂ ಅವರು ಒನ್ ಡೇ ಮೊದಲೇ ಹೋದಾಗ ಅವರಿಗೆ ಯಾವುದೇ ಸೀರೆ ಅಂದರೆ ತೆಗೆದುಬಿಟ್ಟು ತೋರಿಸಿಲ್ವಂತೆ. ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ರು ಯಾವುದು ಅಂದರೆ ಹೋದ ತಕ್ಷಣ ಯಾವುದು ಕರೆಕ್ಟಾಗಿ ತೋರಿಸ್ಲಿಲ್ಲ. ನಾನು ನೆಕ್ಸ್ಟ್ ಹೋದ ತಕ್ಷಣ ಅದು ತೋರಿಸಿ ಇದು ತೋರಿಸಿ ಅಂತ ಬರೋ ಸೀರೆನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಒಂದು ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಸಕ್ಕತ್ತಾಗಿತ್ತು ಸೀರೆ ಮಾತ್ರ. ನನಗೊಂಥರ ಇಷ್ಟ ಆಯಿತು. ಈ ಸೀರೆನೂ ತುಂಬ ಚೆನ್ನಾಗಿತ್ತು. ಬಟ್ ಅವಳಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ನಿಸ್ತು. ಯಾಕಂತ ಹೇಳಿದ್ರೆ ಅವಳು ತುಂಬ ವೈಟ್ ಇದ್ದಾಳೆ. ವೈಟ್ ಇರೋದ್ರಿಂದ ಅಂದರೆ ಅವಳಿಗೆ ಇವಾಗ ನಮ್ಮ ಕಲರ್ ಶೇಡ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್ ಆ್ಯಂಡ್ ಗ್ರೀನ್ ಆ ಕಾಂಬಿನೇಷನ್ ಲೈಟಾಗಿದ್ದರೂ ಚೆನ್ನಾಗಿ ಕಾಣಿಸುತ್ತೆ ನಾವು. ಬಟ್ ಅವಳು ವೈಟ್ ಇರೋದ್ರಿಂದ ಅವಳಿಗೆ ಡಾರ್ಕ್ ಕಲರ್ಸ್ ಬೇಕು. ಡಾರ್ಕ್ ಕಲರ್ಸ್ ಆ್ಯಡ್ ಮಾಡಿದ್ರೆ ಅವಳು ಇನ್ನೂ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾಳೆ. ಅದಕ್ಕೋಸ್ಕರ ಅದು ಚಾಯ್ಸ್ ಆಗಲಿಲ್ಲ ನಮಗೆ. ಮತ್ತೆ ಹುಡುಕ್ತಾ ಇದ್ವಿ. ಕ್ಯಾಮರದಲ್ಲಂತೂ ಅದು ಸೀರೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಅಷ್ಟೊಂದೆಲ್ಲ ಬ್ರೈಟ್ ಇಲ್ಲ. ಕ್ಯಾಮರದಲ್ಲಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ನೋಡಿದ್ವಿ. ಅತ್ತಿಗೆನೂ ಇದ್ದರು. ಅತ್ತಿಗೆಗೂ ಸೀರೆ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಅವರಿಗೆ. ಬೆಂಗಳೂರವರಲ್ವ ಎಷ್ಟಂದ್ರೂ ಅವರು ಇದ್ದರು. ಆಮೇಲೆ ಅಂದರೆ ಒಂದು ಐಡಿಯಾ ಇರುತ್ತೆ. ಅಂದರೆ ಒನ್ ಟೈಮ್ ಉಡೋದಲ್ವ, ಒನ್ ಟೈಮ್ ತೊಗೊಳೋದಲ್ವ, ಅದಕ್ಕೋಸ್ಕರ ನಾವು ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಳ್ಬೇಕು. ಓಕೆ, ಅವಳು ತುಂಬ ಚೆನ್ನಾಗಿದ್ದಾಳೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾಳೆ ನೋಡಿ. ಈ ಸೀರೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ನಮಗೆಲ್ಲ ಓಕೆ, ನಮ್ಮ ಕಲರ್ ಶೇಡ್ಗೆ ಓಕೆ. ಬಟ್ ಅವಳಿಗೆ ವೈಟ್ ಇದ್ದಾಳಲ್ಲ, ಅವಳಿಗೆ ಅಷ್ಟು ಲುಕ್ ಕಾಣಿಸಲ್ಲ. ನೆಕ್ಸ್ಟ್ ಇನ್ನೂ ಒಂದು ಅವಳದ್ದು ಒಂಥರ ರೆಡ್ಡು ಮತ್ತು ಗ್ರೀನ್ ಬಾರ್ಡರ್ ಆ ಕಲರ್ ಸೀರೆಯಲ್ಲಿ ತೊಗೊಂಡ್ವಿ. ಅವಳು ಚೆನ್ನಾಗಿ ಕಾಣಿಸ್ಬೋದು. ಆಮೇಲೆ ಅವಳು ಅದನ್ನು ನಮಗೆ ಕೊಟ್ಟು ಅಲ್ಲಿಂದನೇ ಅದು ಚಾಯ್ಸ್ ಮಾಡ್ಕೊಂಡು ಅವಳು ಮನೆಗೆ ಹೋದ್ಲು. ನಾನು ಆಮೇಲೆ ತೊಗೊಂಡು ನಾನು ಈ ಕಡೆ ಬಂದೆ. ನೋಡಿ ಆಯಿತಾ, ಇಷ್ಟೊಂದು ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಈ ಸೀರೆಗಳೆಲ್ಲ ನಿಮಗೆ ಬೇಕಿದ್ದರೆ ಹೋಗಿ ಎಲ್ಲಿ ಗೊತ್ತಾ, ಧನಲಕ್ಷ್ಮೀಲಿ ನಾವು ಇದೆಲ್ಲ ನೋಡಿರೋದು. ಸ್ವಲ್ಪ ವಿಡಿಯೋಸ್ ಇರಲಿ ಅಂತ ತೊಗೊಂಡೆ. ಈ ಸೀರೆನೂ ಚೆನ್ನಾಗಿತ್ತು. ಬಟ್ ಕ್ಯಾಮರದಲ್ಲಿ ನೋಡೋಷ್ಟೇನು ಬ್ರೈಟಾಗಿಲ್ಲ. ಅದು ಚೆನ್ನಾಗಿತ್ತು. ಅಲ್ಲಿ ಹೋದಾಗ ಅಲ್ಲಿ ಲೈಟಿನಲ್ಲಿ ಎಲ್ಲನೂ ಚೆಂದ ಅನಿಸುತ್ತೆ. ನಾವು ಮನೆಗೆ ತಂದಾಗಲೇ ತುಂಬ ಡಲ್ ಹೊಡೆಯೋದು. ನನಗೆ ಅದ್ರ ಕೆಳಗಡೆ ಇತ್ತಲ್ಲ ಬ್ಲೂ ಕಲರ್, ಆ ಸೀರೆ ತುಂಬ ಇಷ್ಟ ಆಗ್ತಾಯಿತ್ತು. ಈ ಗ್ರೀನು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅದು ರೆಡಿಲಿ ಇದೆಲ್ಲ ಆರೆಂಜ್ ಆ್ಯಂಡ್ ಪಿಂಕ್, ಅದಂತೂ ನನ್ನ ಫೇವ್ರೆಟ್ ಆ ಥರ ಕಲರ್. ಸೀರೆ ಅಂದರೆ ಯಾರ್ಯಾರಿಗಿಷ್ಟ? ಎಲ್ಲರಿಗೂ ಇಷ್ಟ ಅಲ್ವಾ?
ನನಗೂ ತುಂಬ ಇಷ್ಟ. ಬಟ್ ಸೀರೆಗೋಸ್ಕರ ನಾನು ತುಂಬ ಖರ್ಚು ಮಾಡಲ್ಲ. ಯಾಕಂದರೆ ನಾನು ತಂದಿರೋ ಸೀರೆ ಎಲ್ಲ ನನ್ನ ಬೀರುನಲ್ಲೇ ಇರುತ್ತೆ. ಹೊರಗಡೆನೇ ತೆಗಿಯಲ್ಲ. ಎಲ್ಲಾದರೂ ವರ್ಷದಲ್ಲಿ ಒಂದು 2ರಿಂದ 3 ಸರಿ ಉಡ್ತೀನಿ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ನಾನು ಸೀರೆ ಉಡೋದು ತುಂಬ ಕಡಿಮೆ. ಅದು ಸ್ವಲ್ಪ ದೂರದವ್ರ ಮದುವೆ ಅನಿಸಿದ್ರೆ ಡ್ರೆಸ್ಸು ಚೂಡಿದಾರ ಆ ಥರದಲ್ಲೇ ಹೋಗಿಬಿಡ್ತೀನಿ. ಇಲ್ಲ ಸ್ವಲ್ಪ ಕ್ಲೋಸ್ ಹತ್ತಿರದವರು ಅಂತ ಅನಿಸಿದ್ರೆ ಸೀರೆ ಉಡ್ತೀನಿ. ಸಿಂಪಲಾಗಿ ಸೀರೆ ಉಟ್ಕೊಂಡು ಹೋಗ್ತೀನಿ. ಇಲ್ಲ ತುಂಬ ಹತ್ರದವ್ರು ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ ಅಷ್ಟೆ. ಈ ಸೀರೆ ನೋಡಿ, ನನಗೆ ಈ ಸೀರೆ ತುಂಬ ಇಷ್ಟ ಆಗಿತ್ತು. 3000 ಹೇಳ್ತಾಯಿದ್ರು. ಸಕ್ಕತ್ತಾಗಿದೆ ಆ ಸೀರೆ ಮಾತ್ರ. ನೋಡಿ ಅದ್ರ ಬಾರ್ಡ್ರ್ ನೋಡಿ ಎಷ್ಟು ಲಾಂಗ್ ಇದೆ. ನನಗೆ ಅದು ಇಷ್ಟ ಆಗಿತ್ತು. ಬಟ್ ಅವಳಿಗೆ ಅಂದರೆ ಅದ್ರ ಮೇಲೆ ಸ್ಟೋನ್ ಆಗಲಿ ಆ ಥರ ವರ್ಕ್ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಈ ಸೀರೆ ಅಂತೂ ತುಂಬ ಅಂದರೆ ತುಂಬ ಇಷ್ಟ. ನಮ್ಮ ಕಲರ್ ಶೇಡ್ಗೆಲ್ಲ ಇಷ್ಟ. ಓಕೆ, ನಾವು ಚಾಯ್ಸ್ ಮಾಡಿರೋ ಸೀರೆ ಬಂದುಬಿಟ್ಟು ಇದು. ಈ ಸೀರೆ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ಬೋದು ಅಂದ್ಕೊಂಡಿದ್ದೀನಿ. ನನಗದು ಅವಳಿಗೂ ಯೆಲ್ಲೋ ಮತ್ತು ಪಿಂಕ್ ಆ ಸೀರೆನೂ ಇಷ್ಟ ಆಗಿತ್ತು. ಈ ಸೀರೆನೂ ಇಷ್ಟ ಆಗಿತ್ತು. ಲಾಸ್ಟಲ್ಲಿ ನಾವು ಫೈನಲ್ ಮಾಡಿರೋದು ಈ ಸೀರೆ. ಅದೇ ಪಕ್ಕದಲ್ಲಿರೋದು ಯೆಲ್ಲೋ ಸೀರೆ ನೋಡಿ. ಅವಳಿಗೆ ವೈಟ್ ಇರೋದ್ರಿಂದ ಯೆಲ್ಲೋ ಕಲರ್ ಸ್ವಲ್ಪ ಡಲ್ ಆಗುತ್ತೆ. ಇದಾಗಿಲ್ಲ ಬ್ರೈಟ್. ಓಕೆ, ಲಾಸ್ಟಲ್ಲಿ ನಾವು ಫೈನಲ್ ಮಾಡಿ ಬಂದಿರೋದು ಈ ಸೀರೆ. ಪಿಂಕ್ ಆ್ಯಂಡ್ ಗ್ರೀನ್ ಸೀರೆ. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನೇ ಫೈನಲ್ ಮಾಡಿ ನಾವು ಅಲ್ಲಿಂದ ಬಂದ್ವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಲಾಸ್ಟು. ಓಕೆ, ಬಾಯ್.